ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತಿದ್ದಂತೆ ಯುಎಸ್ ತನ್ನ ಮಿಲಿಟರಿ ಸಾಮರ್ಥ್ಯವನ್ನು ಹೆಚ್ಚಿಸಲು ಯುದ್ಧ ನೌಕೆಗಳ ನಿಯೋಜನೆಗೆ ಮುಂದಾಗಿದೆ. ಈ ಬೆನ್ನಲ್ಲೇ ಈ ಪ್ರದೇಶದ ಪ್ರವಾಸಿ ತಾಣಗಳು ಹಾಗೂ ಮನರಂಜನಾ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವುದಾಗಿ ಇರಾನ್ ಎಚ್ಚರಿಕೆ ನೀಡಿದೆ. ಅಲ್ಲದೆ ಇಸ್ರೇಲ್ ಮೇಲಿನ ದಾಳಿಗಳನ್ನು ಮುಂದುವರೆಸಿದ್ದು ಪಶ್ಚಿಮ ಗೋಡೆ ಸಮೀಪದ ಯಹೂದಿ ಮೀಸಲಿರುವ ಪ್ರದೇಶದ ಮೇಲೆ ದಾಳಿ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತಿದ್ದಂತೆ ಗಲ್ಫ್ ಪ್ರದೇಶದಲ್ಲಿ ಯುಎಸ್ ಯುದ್ಧ ನೌಕೆಗಳ ನಿಯೋಜನೆಯನ್ನ ಹೆಚ್ಚಿಸುತ್ತಿದ್ದಂತೆ ಈ ಪ್ರದೇಶದಲ್ಲಿನ ಪ್ರವಾಸಿ ತಾಣಗಳ ಮೇಲೆ ತನ್ನ ಪ್ರತೀಕಾರದ ದಾಳಿಯನ್ನ ವಿಸ್ತರಿಸುವುದಾಗಿ ಇರಾನ್ ಬೆದರಿಕೆ ಹಾಕಿದೆ. ಈ ಮೂಲಕ ಯುದ್ಧ ತೀವ್ರತೆ ಹೆಚ್ಚಾದಂತೆ ಯುಎಸ್ ಮಿಲಿಟರಿ ಬೇಸ್ ತೈಲ ಘಟಕವನ್ನ ದಾಟಿ ಅಲ್ಲಿನ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡುವುದಾಗಿ ಗಲ್ಫ್ ರಾಷ್ಟ್ರಗಳಿಗೆ ಎಚ್ಚರಿಕೆಯ ಸಂದೇಶ ಕೊಟ್ಟಿದೆ. ಪ್ರಾದೇಶಿಕವಾಗಿ ಉದ್ವಿಗ್ನತೆ ಉಲ್ಬಣಗೊಳ್ಳುತ್ತಿದ್ದಂತೆ ಇನ್ನು ಮುಂದೆ ಉದ್ಯಾನವನಗಳು, ಮನರಂಜನಾ ಪ್ರದೇಶಗಳು, ಪ್ರವಾಸಿ ತಾಣಗಳು ಇರಾನ್ನ ಶತ್ರುಗಳಿಗೆ ಸುರಕ್ಷಿತವಾಗಿರುವುದಿಲ್ಲ ಅಂತ ಮಾಹಿತಿಯನ್ನ ಇರಾನ್ ನೀಡಿದೆ. ಇದು ಅಮೆರಿಕ ಯುದ್ಧ ನೌಕೆಗಳನ್ನ ಕಳುಹಿಸುವುದಾಗಿ ಹೇಳಿದ ಕೆಲ ಹೊತ್ತಿನಲ್ಲೇ ಬಂದಿದೆ ಅಂತ ವರದಿಯಾಗಿದೆ. ಇದಾದ ಕೆಲ ಹೊತ್ತಿನಲ್ಲೇ ಇರಾನ್ ಇಸ್ರೇಲ್ನ ಹಳೆ ಜೆರುಸಲೆಂ ನಗರದ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ ನಡೆಸಿದೆ. ಇಸ್ರೇಲ್ನಾದ್ಯಂತ ತನ್ನ ದಾಳಿ ಮುಂದುವರೆಸಿರುವ ಇರಾನ್ ಇದೀಗ ಜೆರುಸಲೆಂನ ಅಲ್ ಅಕ್ಸಾ ಮಸೀದಿ ಬಳಿಯಲ್ಲಿನ ಪಶ್ಚಿಮ ಗೋಡೆಯ ಹತ್ತಿರ ದಾಳಿ ಮಾಡಿದ್ದು ಯಹೂದಿ ಕ್ವಾರ್ಟರ್ಗೆ ಅಪ್ಪಳಿಸಿದೆ. ಇದರಿಂದಾಗಿ ಪಾರ್ಕಿಂಗ್ ಸ್ಥಳಕ್ಕೆ ಹಾನಿ ಉಂಟಾಗಿದ್ದು ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ. ಈ ಮಧ್ಯೆ ಅಮೆರಿಕದ ಈ ಪ್ರದೇಶದಲ್ಲಿ ತನ್ನ ಮಿಲಿಟರಿ ಉಪಸ್ಥಿತಿಯನ್ನ ಬಲಪಡಿಸುವುದಕ್ಕೆ ಮುಂದಾಗಿದ್ದು ಹೆಚ್ಚುವರಿ ಯುದ್ಧ ನೌಕೆಗಳು ಮತ್ತು ಸಾವಿರಾರು ನೌಕಾಪಡೆಗಳನ್ನ ನಿಯೋಜಿಸಲಾಗಿದೆ. ಈ ಕುರಿತು ಮಧ್ಯಪ್ರಾಚ್ಯದಲ್ಲಿ ಯುಎಸ್ನ ಇನ್ನೂ 3 ಯುದ್ಧ ನೌಕೆ ಮತ್ತು ಸುಮಾರು 2500ಕ್ಕೂ ಹೆಚ್ಚು ನೌಕಾಪಡೆಗಳನ್ನ ನಿಯೋಜಿಸುತ್ತಿದೆ ಎಂದು ಅಮೆರಿಕದ ಮಾಹಿತಿ ಲಭ್ಯವಾಗಿದೆ. ಇದರ ಹೊರತಾಗಿ ವಾಷಿಂಗ್ಟನ್ ತನ್ನ ಘೋಷಿತ ಉದ್ದೇಶಗಳನ್ನು ತಲುಪ್ತಾ ಇದ್ದಂತೆ ಕಾರ್ಯಾಚರಣೆಯನ್ನ ಕಡಿಮೆ ಮಾಡುವುದಕ್ಕೆ ಪರಿಗಣಿಸಬಹುದು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ. ಆದಾಗ್ಯೂ ಸದ್ಯದ ಪರಿಸ್ಥಿತಿಯಲ್ಲಿ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ನಿರಂತರವಾಗಿ ದಾಳಿ ಮುಂದುವರೆಸಿದೆ. ಇದೀಗ ಪ್ರವಾಸಿ ತಾಣಗಳನ್ನ ಗುರಿಯಾಗಿಸುವ ಎಚ್ಚರಿಕೆಯನ್ನ ನೀಡಿದೆ. ಪಶ್ಚಿಮ ಏಷ್ಯಾದ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಬಿಕ್ಕಟ್ಟಿನಲ್ಲಿ ಮಧ್ಯ ಪ್ರವೇಶಿಸಿದ ಅಮೆರಿಕ ಈಗ ಯುದ್ಧದಿಂದ ಹಿಂದಕ್ಕೆ ಸರಿಯುವ ಮುನ್ಸೂಚನೆ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯನ್ನ ಬಳಸುವ ಇತರ ರಾಷ್ಟ್ರಗಳು ಅದನ್ನ ರಕ್ಷಿಸುವ ಜವಾಬ್ದಾರಿಯನ್ನ ಹೊರಬೇಕು ಅಂತ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋ ಪ್ರಕಾರ ಇರಾನ್ನ ಭಯೋತ್ಪಾದಕ ಆಡಳಿತದ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಅಮೆರಿಕ ದೊಡ್ಡ ಮಟ್ಟದ ಯಶಸ್ಸನ್ನ ಪಡೆದುಕೊಂಡಿದೆ. ಹಂತ ಹಂತವಾಗಿ ಮಿಲಿಟರಿ ಕಾರ್ಯಾಚರಣೆಯನ್ನ ಕಡಿಮೆ ಮಾಡುವ ಬಗ್ಗೆ ಆಲೋಚಿಸುತ್ತಿದ್ದೇವೆ ಅಂತ ಬರೆದುಕೊಂಡಿದ್ದಾರೆ. ನಮ್ಮ ಗುರಿಗಳನ್ನ ತಲುಪುವುದಕ್ಕೆ ನಾವು ಬಹಳ ಹತ್ತಿರದಲ್ಲಿದ್ದೇವೆ. ಮಧ್ಯಪ್ರಾಚ್ಯ ಭಾಗದ ಇರಾನ್ ವಿರುದ್ಧ ನಮ್ಮ ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯನ್ನ ಹಂತ ಹಂತವಾಗಿ ಕಡಿಮೆ ಮಾಡುವುದನ್ನ ಪರಿಗಣಿಸುತ್ತಿದ್ದೇವೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ. ಇರಾನ್ ವಿರುದ್ಧದ ಯುದ್ಧದಿಂದ ಹಿಂದಕ್ಕೆ ಸರಿಯುವುದಕ್ಕೆ ಇದು ಸರಿಯಾದ ಸಮಯ ಅಂತ ಅಮೆರಿಕದಲ್ಲೂ ಸಾಕಷ್ಟು ಒತ್ತಡ ಟ್ರಂಪ್ ಮೇಲಿತ್ತು. ಇರಾನ್ನ ಕ್ಷಿಪಣಿ ಸಾಮರ್ಥ್ಯವನ್ನ ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ. ಇರಾನ್ ದೇಶದ ಮಿಲಿಟರಿ ಶಕ್ತಿಯನ್ನ ಕುಗ್ಗಿಸಲಾಗಿದೆ. ಆ ದೇಶದ ರಕ್ಷಣಾ ಕೈಗಾರಿಕಾ ನೆಲೆಯನ್ನ ಜಂಟಿ ದಾಳಿಯಲ್ಲಿ ನಾಶ ಮಾಡಲಾಗಿದೆ. ಅವರ ನೌಕಾ ಮತ್ತು ವಾಯುಪಡೆಯ ಶಕ್ತಿಯನ್ನ ಕುಗ್ಗಿಸುವಲ್ಲಿ ಅಮೆರಿಕ ಯಶಸ್ವಿಯಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ. ಇಸ್ರೇಲ್, ಸೌದಿ ಅರೇಬಿಯಾ, ಕತಾರ್, ಯುಎಇ ಸೇರಿದ ಹಾಗೆ ಅರಬ್ ಮಿತ್ರ ರಾಷ್ಟ್ರಗಳಿಗೆ ಗರಿಷ್ಠ ಮಟ್ಟದ ರಕ್ಷಣೆಯನ್ನ ತಮ್ಮ ಸೇನೆ ನೀಡಿದೆ ಅಂತ ಟ್ರಂಪ್ ಬರೆದುಕೊಂಡಿದ್ದಾರೆ. ಇನ್ನು ಹಾರ್ಮುಜ್ ಜಲಸಂಧಿಯ ಭದ್ರತೆಯ ವಿಚಾರದಲ್ಲಿ ಅಮೆರಿಕ ಕಠಿಣ ನಿಲುವು ಹೊಂದಿದೆ. ಹಾರ್ಮುಜ್ ಜಲಸಂಧಿಯನ್ನ ಯಾವ ದೇಶಗಳು ಬಳಸುತ್ತಿದೆಯೋ ಅದನ್ನ ರಕ್ಷಿಸುವ ಜವಾಬ್ದಾರಿ ಆಯಾಯ ದೇಶಗಳು ಹೊರಬೇಕು. ಅಗತ್ಯ ಬಿದ್ದರೆ ಅಲ್ಲಿ ಕಾವಲುಗಳನ್ನ ಹಾಕುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕು. ಇನ್ನು ಮುಂದೆ ಅಮೆರಿಕ ಇದನ್ನ ಮಾಡುವುದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಇದನ್ನ ಬಳಸುವ ದೇಶಗಳು ಹಾರ್ಮುಜ್ ಜಲಸಂಧಿ ರಕ್ಷಣೆಯ ವಿಚಾರದಲ್ಲಿ ಅಮೆರಿಕಕ್ಕೆ ವಿನಂತಿಸಿಕೊಂಡ್ರೆ ನಾವು ಸಹಾಯ ಮಾಡ್ತೇವೆ. ಆದರೆ ಇರಾನ್ ದೇಶದ ಬೆದರಿಕೆ ಸಂಪೂರ್ಣವಾಗಿ ದೂರವಾದ ನಂತರ ನಮ್ಮ ಮಿಲಿಟರಿ ಕಾರ್ಯಾಚರಣೆಯ ಅವಶ್ಯಕತೆ ಬೀಳೋದಿಲ್ಲ ಅಂತ ಟ್ರಂಪ್ ಅಭಿಪ್ರಾಯಪಟ್ಟಿದ್ದಾರೆ. ಕಳೆದ ಕೆಲವು ವಾರಗಳಿಂದ ಇರಾನ್, ಇಸ್ರೇಲ್, ಯುಎಸ್ ನಡುವೆ ನಡೀತಾ ಇದ್ದ ಯುದ್ಧದಿಂದ ಅಮೆರಿಕ ಹಿಂದಕ್ಕೆ ಸರಿಯಬೇಕು ಅನ್ನುವ ಒತ್ತಾಯ ಅಮೆರಿಕದಲ್ಲಿ ಹೆಚ್ಚಾಗ್ತಿದೆ. ಇದರ ಮಧ್ಯೆ ಟ್ರಂಪ್ ಅವರ ಈ ಹೇಳಿಕೆ ಕುತೂಹಲಕ್ಕೆ ಕಾರಣವಾಗಿದೆ. ಹೌದು,
ಜಾಗತಿಕ ಇಂಧನ ಪೂರೈಕೆಯ ಪ್ರಮುಖ ಮೂಲವಾಗಿರುವ ಹಾರ್ಮುಜ್ ಜಲಸಂಧಿ ಬಂದ್ ಆಗಿರುವುದರಿಂದಾಗಿ ಇತರ ರಾಷ್ಟ್ರಗಳಲ್ಲಿ ಬಹಳಷ್ಟು ಸಮಸ್ಯೆ ಎದುರಾಗಿದೆ. ಈ ನಿಟ್ಟಿನಲ್ಲಿ ತಮ್ಮ ಸೋಷಿಯಲ್ ಅಕೌಂಟ್ನಲ್ಲಿ ಯುದ್ಧ ನಿಲ್ಲಿಸುವ ಮುನ್ಸೂಚನೆಯನ್ನ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. ಹೌದು, ಹಂತ ಹಂತವಾಗಿ ತಮ್ಮ ಮಿಲಿಟರಿಯನ್ನ ಹಿಂದಕ್ಕೆ ಕರೆಸಿಕೊಳ್ಳುವ ಬಗ್ಗೆ ಡೊನಾಲ್ಡ್ ಟ್ರಂಪ್ ಸುಳಿವು ಕೊಟ್ಟಿದ್ದಾರೆ. ಜೊತೆಗೆ ಹಾರ್ಮುಜ್ ಜಲಸಂಧಿಯನ್ನ ಯಾರೆಲ್ಲ ಬಳಸ್ತಾ ಇದ್ದಾರೋ ಅದನ್ನ ರಕ್ಷಿಸುವ ಜವಾಬ್ದಾರಿ ಕೂಡ ಅವರದ್ದೇ ಅಂತ ಹೇಳಿದ್ದಾರೆ. ಹಾಗಾಗಿ ಇರಾನ್, ಅಮೆರಿಕ, ಇಸ್ರೇಲ್ ನಡುವಿನ ಈ ಯುದ್ಧ ಯಾವಾಗ ಸಮಾಪ್ತಿ ಅನ್ನುವಂತಹ ಪ್ರಶ್ನೆ ಎದ್ದಿದೆ.